ಪೇಷಂಟ್ಸು ವಯಸ್ಸು ತುಂಬ ಕಮ್ಮಿ ಇರ್ತದೆ. ವಯಸ್ಸು ಕಮ್ಮಿ ಇದ್ದಾಗ್ಲೂ ಅವ್ರಿಗೆ ಪ್ರೆಗ್ನೆನ್ಸಿ ಅಷ್ಟು ಬೇಗ ಬರೋದಿಲ್ಲ. 30 ವಯಸ್ಸಾಯಿತು ಅಥವಾ 35 ವಯಸ್ಸಾಯಿತು, ಪ್ರೆಗ್ನೆನ್ಸಿಗೆ ಬೇಗ ಪ್ಲ್ಯಾನ್ ಮಾಡಿ ಪ್ರೆಗ್ನೆನ್ಸಿಗೆ ಕಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು. ಆದರೆ ಈಗ ನಾವು 25-26 ವಯಸ್ಸಲ್ಲೇ ಬಂಜತನದ ಪ್ರಾಬ್ಲಮ್ನ ನೋಡ್ತೀವಿ. ಈ ಪ್ರಾಬ್ಲಮ್ ಯಾಕೆ ಆಗ್ತಿದೆ? ಈ ಬಂಜತನಕ್ಕೆ ಒಂದು ಟ್ರೀಟ್ಮೆಂಟ್ ಬಂದು IVF. ಹೌದು, ಬಹಳ ನೀವು ಈ ವರ್ಡ್ಸನ್ನ ಕೇಳಿರ್ತೀರ. IVF ಅನ್ನೋದು ಬಹಳ ಕ್ಲಿನಿಕ್ಸ್ಗಳು ಓಪನ್ ಆಗ್ತಿದೆ IVF ಟ್ರೀಟ್ಮೆಂಟ್ಗಾಗಿ. ಈ IVFಗೆ ಕಾರಣ ಏನು? ಯಾರಿಗೆ ಈ IVF ಅಗತ್ಯ ಇದೆ? ಈ IVF ಈ ನಡುವೆ ಕೇಸಸ್ಗಳು ಜಾಸ್ತಿ ಆಗ್ತದೆ. ಯಾಕೆ ಕೇಸಸ್ ಜಾಸ್ತಿ ಆಗ್ತದೆ? ಒಂದು ಮೇಜರ್ ರೀಸನ್, ಚಿಕ್ಕ ವಯಸ್ಸಲ್ಲೇ ಮೊಟ್ಟೆಗಳು ಬಹಳ ಕಮ್ಮಿ ಆಗ್ತದೆ. ನಾವು ಯೂಶಲಿ ಮೊಟ್ಟೆ ಕಮ್ಮಿ ಆಗೋದು 35 ವಯಸ್ಸು ನಂತರ. ಬಟ್ ನಾವು ಇವಾಗ ನೋಡ್ತಿರೋದು 25-26 ಈ ವೆರಿ ಪೀಕ್ ಆಫ್ ಫರ್ಟಿಲಿಟಿ ಟೈಮಲ್ಲಿ ಮೊಟ್ಟೆಗಳು ಕಮ್ಮಿ ಆಗ್ತದೆ. ಇನ್ನು ಕೆಲವು ಪೇಷಂಟ್ಸ್ಗೆ ಏನಾಗ್ತದೆ, ಮತ್ತೆ ಅಬಾರ್ಷನ್ಸ್ ಆಗ್ತದೆ. ಕೆಲವೊಬ್ಬರಿಗೆ 2-3 ತಿಂಗಳು ಆದ ತಕ್ಷಣ ಹಾರ್ಟ್ ಬೀಟ್ ಬಂದು ನಿಂತೋಗುತ್ತೆ. 2-3 ಅಥವಾ 4-5 ಅಬಾರ್ಷನ್ಸ್ ಆಗಿರ್ತದೆ. ಅವಾಗ ಈ IVF ಅಂತ ವರ್ಡ್ ಯೂಸ್ ಮಾಡಿದ ತಕ್ಷಣ ಪೇಷಂಟ್ಸ್ಗಳಿಗೆ ತುಂಬ ಹೆದರ್ಕೊಂತಾರೆ. ತುಂಬ ಏನೋ ದೊಡ್ಡದಾಗಿ ಪ್ರಾಬ್ಲಮ್ ಇರಬಹುದು ಅಥವಾ ದೊಡ್ಡದಾಗಿರೋ ಟ್ರೀಟ್ಮೆಂಟ್ ಇದು ಅಂತ ಅಂದ್ಕೊಂತಾರೆ. ಇನ್ನೊಂದು ಕಾಮನ್ ಆಗಿ ಡೌಟ್ ಬರೋದು, IVF ಹುಟ್ಟೋ ಮಗು ನಾರ್ಮಲ್ ಮಗು ಥರ ಇರತ್ತಾ ಅಥವಾ ಬೇರೆ ಥರ ಇರತ್ತಾ, ಪ್ರಾಬ್ಲಮ್ ಇರುತ್ತಾ ಆ ಮಗುವಿಗೆ ಅನ್ನೋದು. IVF ಮಾಡಿದ್ರೆ ಸಿಸೇರಿಯನ್ ಮಾಡಿಸ್ಲೇಬೇಕಾ? ನಾರ್ಮಲ್ ಡೆಲಿವರಿಗೆ ಅವಕಾಶವಿಲ್ಲ. ತೂಕ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾರ ದಪ್ಪ ಇದ್ದರೆ ಫಸ್ಟು ವೆಯ್ಟ್ ರೆಡ್ಯೂಸ್ ಮಾಡಿ. ಯಾಕೆಂದರೆ ವೆಯ್ಟ್ ಜಾಸ್ತಿ ಇದ್ದಷ್ಟು ಮೊಟ್ಟೆಯ ಕ್ವಾಲಿಟಿ ಕಮ್ಮಿ ಆಗಬಹುದು. ಹಾಯ್, ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಶ್ಮಿ TN, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್, ಕನಕಪುರ ರೋಡ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಈ ನಡುವೆ ನಾನು ಬಹಳ ಪೇಷಂಟ್ಸು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಗೆ ನೋಡ್ತೀನಿ ಡೈಲಿ. ಹೆಚ್ಚಿನ ಪೇಷಂಟ್ಸು ವಯಸ್ಸು ತುಂಬ ಕಮ್ಮಿ ಇರ್ತದೆ. ವಯಸ್ಸು ಕಮ್ಮಿ ಇದ್ದಾಗ್ಲೂ ಅವ್ರಿಗೆ ಪ್ರೆಗ್ನೆನ್ಸಿ ಅಷ್ಟು ಬೇಗ ಬರೋದಿಲ್ಲ. ಮುಂಚೆ ಎಲ್ಲ ಅಥವಾ ನಿಮ್ಮ ಮನೆಯವರು ಹಿರಿಯವರು ಹೇಳೋರು ಏನಂದರೆ, 30 ವಯಸ್ಸಾಯಿತು ಅಥವಾ 35 ವಯಸ್ಸಾಯಿತು, ಪ್ರೆಗ್ನೆನ್ಸಿಗೆ ಬೇಗ ಪ್ಲ್ಯಾನ್ ಮಾಡಿ ಪ್ರೆಗ್ನೆನ್ಸಿಗೆ ಕಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು. ಆದರೆ ಈಗ ನಾವು 25-26 ವಯಸ್ಸಲ್ಲೇ ಬಂಜತನದ ಪ್ರಾಬ್ಲಮ್ನ ನೋಡ್ತೀವಿ. ಈ ಪ್ರಾಬ್ಲಮ್ ಯಾಕೆ ಆಗ್ತಿದೆ? ಒಂದು, ನಮ್ಮ ಲೈಫ್ ಸ್ಟೈಲು, ನಾವು ತಿನ್ನೋ ಹ್ಯಾಬಿಟ್ಸು, ಜಂಕ್ ಫುಡ್ ಆಗಿರ್ಬೋದು, ಎಕ್ಸಸೈಸ್ ಇಲ್ಲದೆ ಆಗಿರ್ಬೋದು, ಅಥವಾ ನಾವು ಮಾಡೋ ಕೆಲಸ ಕೂತ್ಕೊಂಡೇ ಮಾಡುವಂಥ ಡೆಸ್ಕ್ ಜಾಬ್ಗಳು ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಬಂಜತನ ಕೂಡ ಜಾಸ್ತಿ ಆಗ್ತದೆ. ಈ ಬಂಜತನಕ್ಕೆ ಒಂದು ಟ್ರೀಟ್ಮೆಂಟ್ ಬಂದು IVF. ಹೌದು, ಬಹಳ ನೀವು ಈ ವರ್ಡ್ಸನ್ನ ಕೇಳಿರ್ತೀರ. IVF ಅನ್ನೋದು ಬಹಳ ಕ್ಲಿನಿಕ್ಸ್ಗಳು ಓಪನ್ ಆಗ್ತಿದೆ IVF ಕ್ಲಿನಿಕ್ನ ಟ್ರೀಟ್ಮೆಂಟಿಗಾಗಿ. ಈ IVFಗೆ ಕಾರಣ ಏನು? ಯಾರಿಗೆ ಈ IVF ಅಗತ್ಯ ಇದೆ? IVF ಅಂತ ಅಂದರೆ, ಒಂದು ಹೆಣ್ಮಗುವಿಗೆ ನಾವು ಒಂದು 8-11 ದಿನ ಇಂಜೆಕ್ಷನ್ಗಳ ಕೊಡ್ತೀವಿ, ಡೈಲಿ ಇಂಜೆಕ್ಷನ್ಸ್ ಕೊಡ್ತೀವಿ. ಅವರ ಓವರಿ ಕೆಪಾಸಿಟಿ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಆಗಿ ನಾವು ಈ ಎಲ್ಲ ಮೊಟ್ಟೆಗಳು ಒಂದೇ ಸಮನೆ ಬೆಳೆಯೋ ಥರ ಇಂಜೆಕ್ಷನ್ಸ್ ಕೊಟ್ಟು, ಯಾವಾಗ ಆ ಮೊಟ್ಟೆ ಕರೆಕ್ಟಾಗಿ ಮೆಚುರಿಟಿ ರೀಚ್ ಆಗುತ್ತೆ ಅಂತ ಸ್ಕ್ಯಾನಿಂಗಲ್ಲಿ ನೋಡಿಕೊಂಡು ನಾವು ಈ ಮೊಟ್ಟೆಗಳನ್ನು ಒಟ್ಟಿಗೆ ತೆಗಿತೀವಿ. ಈ ಮೊಟ್ಟೆಗಳನ್ನು ತೆಗೆದು ಅದೇ ದಿನ ಪ್ರತಿಯೊಂದು ಮೊಟ್ಟೆಗೂ ಒಂದು ಸ್ಪರ್ಮನ್ನ ಒಳಗಡೆ ಜೋಡಣೆ ಮಾಡ್ತೀನಿ. ಇದನ್ನು IVF ಅಂತ ಹೇಳ್ತೀವಿ. ಈ ಜೋಡಣೆ ಮಾಡಿದ ನಂತರ ಈ ಏನಿರ್ತದೆ ಫರ್ಟಿಲೈಸ್ಡ್ ಎಗ್ ಇರ್ತದೆ, ಅದನ್ನು ನಾವು ಇನ್ಕ್ಯುಬೇಟರಲ್ಲಿ ಇಟ್ಟು ಅದನ್ನು ಎಂಬ್ರಿಯೋ ಅಥವಾ ಭ್ರೂಣವನ್ನು ಮಾಡ್ತೀವಿ. ಈ ಭ್ರೂಣ ಮಾಡಿದ ನಂತರ ಯಾವಾಗ ಗರ್ಭಕೋಶದ ಒಳಗಡೆ ಲೈನಿಂಗು ಚೆನ್ನಾಗಿರುತ್ತೋ ಆವಾಗ ಈ ಭ್ರೂಣನ ಗರ್ಭಕೋಶದೊಳಗಡೆ ಹಾಕಿ ಪ್ರೆಗ್ನೆನ್ಸಿ ಮಾಡೋದು. ಸೊ ಇದನ್ನು ಸಿಂಪಲ್ಲಾಗಿ ನಾವು IVF ಅಂತ ಹೇಳ್ತೀವಿ. ಈ IVF ಈ ನಡುವೆ ಕೇಸಸ್ಗಳು ಜಾಸ್ತಿ ಆಗ್ತದೆ. ಯಾಕೆ ಕೇಸಸ್ ಜಾಸ್ತಿ ಆಗ್ತದೆ? ಒಂದು ಮೇಜರ್ ರೀಸನ್ನು, ಚಿಕ್ಕ ವಯಸ್ಸಲ್ಲೇ ಮೊಟ್ಟೆಗಳು ಬಹಳ ಕಮ್ಮಿ ಆಗ್ತದೆ. ನಾವು ಯೂಶಲಿ ಮೊಟ್ಟೆ ಕಮ್ಮಿ ಆಗೋದು 35 ವಯಸ್ಸು ನಂತರ. ಬಟ್ ನಾವು ಇವಾಗ ನೋಡ್ತಿರೋದು 25-26 ಈ ವೆರಿ ಪೀಕ್ ಆಫ್ ಫರ್ಟಿಲಿಟಿ ಟೈಮಲ್ಲಿ ಮೊಟ್ಟೆಗಳು ಕಮ್ಮಿ ಆಗ್ತದೆ. ಇದು ಮೋಸ್ಟ್ ಕಾಮನ್ ರೀಸನ್ ಆದಾಗ, ಇನ್ನೊಂದು PCOS ಅಥವಾ PCOD ರೀಸನ್ಸಿಂದನೂ ಕೂಡ IVFಗೆ ಹೋಗುವ ಅಗತ್ಯ ಇರಬಹುದು ನಿಮಗೆ. ಇನ್ನು ಕೆಲವು ಪೇಷಂಟ್ಸ್ ಏನು ಮಾಡ್ತಾರೆ, 1 ಅಥವಾ 2 ಡೆಲಿವರಿ ಆದ ನಂತರ ಮಕ್ಕಳಾಗದಿರೋ ಆಪ್ರೇಷನ್ ಮಾಡ್ಕೊತಾರೆ. ಆವಾಗನೇ ಡೆಲಿವರಿ ಇಮಿಡಿಯೇಟಾಗಿ. ಕೆಲವೊಮ್ಮೆ ಮಕ್ಕಳಿಗೆ ತೊಂದರೆಗಳಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಮಕ್ಕಳಿಗೆ ಏನಾರ ಆಕ್ಸಿಡೆಂಟು ಮತ್ತೊಂದು ಆಗಿ ಮಕ್ಕಳನ್ನು ಕಳ್ಕೊಂಡಿರ್ಬೋದು. ಆಗ ಮತ್ತೆ ಪ್ರೆಗ್ನೆನ್ಸಿ ಬೇಕು ಅಂತ ಅನ್ನಿಸ್ತದೆ. ಆವಾಗ ಕೂಡ ನಾವು IVFಗೆ ಸಜೆಸ್ಟ್ ಮಾಡ್ತೀವಿ.
ಇನ್ನು ಕಾಮನ್ ಆಗಿ ನಾವು ರೀಸನ್ಸ್ ನೋಡಿದಾಗ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಈ ಎಂಡೋಮೆಟ್ರಿಯೋಸಿಸ್ ಈಗ ತುಂಬ ಕಾಮನ್ ಆಗಿ ಇದೆ. ಈ ಎಂಡೋಮೆಟ್ರಿಯೋಸಲ್ಲಿ ಓವರಿಯಲ್ಲಿ ಏನಾಗ್ತದೆ, ಏನು ನಮ್ಮ ಪೀರಿಯಡ್ ಬ್ಲಡ್ಡು ಗರ್ಭಕೋಶದಿಂದ ಹೊರಗೆ ಬರಬೇಕೋ ಅದೇ ಥರ ಲೈನಿಂಗು ಓವರೀಸಲ್ಲಿ ಇರ್ತದೆ. ಈ ಥರ ಇರೋದ್ರಿಂದ ಒಂದು ಸಿಸ್ಟ್ ಆಗಿ ಫಾರ್ಮ್ ಆಗ್ತದೆ. ಅದನ್ನು ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ. ಈ ಸಿಸ್ಟಿಂದ ಮೊಟ್ಟೆಗಳ ಸಂಖ್ಯೆನೂ ಕಮ್ಮಿ ಆಗಬಹುದು ಅಥವಾ ಮೊಟ್ಟೆಯ ಕ್ವಾಲಿಟಿ ಕೂಡ ಕಮ್ಮಿ ಆಗಬಹುದು. ಇದರ ಜೊತೆಗೆ ಕೆಲವೊಮ್ಮೆ ಟ್ಯೂಬ್ಸಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಟ್ಯೂಬ್ಸ್ಗಳು ಚೆನ್ನಾಗಿಲ್ಲದೆ ಇರ್ಬೋದು. ಆವಾಗ ಈ ಟ್ಯೂಬಿನ ಕೆಲಸ ನಾವು IVF ಮಾಡೋದ್ರಿಂದ ಈ ಪೇಷಂಟ್ಗಳಿಗೆ ನಾವು IVFನ್ನು ಸಜೆಸ್ಟ್ ಮಾಡ್ತೀವಿ. ಇನ್ನು ಕೆಲವ್ರಿಗೆ ಮೋಸ್ಟ್ ಕಾಮನ್ ಅಂದರೆ 60% ರೀಸನ್ನು ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದರೆ ಮೊಟ್ಟೆಗಳ ಸಂಖ್ಯೆ ನಾರ್ಮಲ್ ಆಗಿರ್ತದೆ, ಸ್ಪರ್ಮ್ಸ್ಗಳು ನಾರ್ಮಲ್ ಆಗಿರ್ತದೆ, ಗರ್ಭಕೋಶ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ, ಆದರೆ ರೀಸನ್ ಇರಲ್ಲ. ದಟ್ ಈಸ್ ಕಾಲ್ಡ್ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ. ನಾವು ಇವ್ರಿಗೆ ಓವ್ಯುಲೇಷನ್ ಇಂಡಕ್ಷನ್ ಅಥವಾ ಸೂಪರ್ ಓವ್ಯುಲೇಷನ್ ಅಂತ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಅಂದರೆ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ಟು ಮನೆಯಲ್ಲಿ ಸೇರೋ ಥರ ಹೇಳಿರ್ತೀವಿ, ಅಥವಾ ಕೆಲವು IUIಗಳೂ ಮಾಡಿರ್ತೀವಿ. ಇದೆಲ್ಲ ಮಾಡಿದ್ರೂ ಸಕ್ಸಸ್ ನೋಡೋದಿಲ್ಲ, ಅಂದರೆ ಪ್ರೆಗ್ನೆನ್ಸಿ ಬರೋದಿಲ್ಲ. ಆವಾಗ ಕೊನೆ ರೆಸಾರ್ಟು IVF ಆಗುತ್ತೆ. ಇವರಿಗೆ IVF ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು IVF ಬೋತ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಥೆರಪ್ಯೂಟಿಕ್ ಅಂತ ಹೇಳ್ತೀವಿ. ನಾವು ಯಾವಾಗಲೂ ಮೊಟ್ಟೆಗಳನ್ನು ನೋಡೋದಿಲ್ಲ. ನಾವು ಸ್ಕ್ಯಾನಲ್ಲಿ ಏನು ನೋಡ್ತೀವಿ, ಫಾಲಿಕಲ್ಸ್ ಅಂತ ನೋಡ್ತೀವಿ. ಫಾಲಿಕಲ್ಸ್ ಅಂದರೆ ಒಂದು ನೀರಾಗಿರ್ತದೆ, ಇದ್ರ ಒಳಗಡೆ ಮೊಟ್ಟೆ ಇರುತ್ತೆ. ಫಾಲಿಕಲ್ ಬೆಳೆದಂಗೆ ಮೊಟ್ಟೆ ಕೂಡ ಬೆಳೀತದೆ, ಮೆಚುರಿಟಿ ಕೂಡ ಬರುತ್ತೆ. ಸೊ ಸ್ಕ್ಯಾನಲ್ಲಿ ನಾವು ನೋಡೋದು ಬರೀ ಫಾಲಿಕಲ್ಸ್ನ, ಮೊಟ್ಟೆ ಅಲ್ಲ. ಸೊ IVFಲ್ಲಿ ನಾವು ಫಸ್ಟು ನೋಡೋದು ಮೊಟ್ಟೆನ. ಸೊ ಮೊಟ್ಟೆಯ ಕ್ವಾಲಿಟಿ ಹೆಂಗಿದೆ, ಅದರ ಕೆಪಾಸಿಟಿ ಹೆಂಗಿದೆ ಅನ್ನೋದು ನೋಡೋದು IVF ಆಗ್ತದೆ. ಸೊ ಅದರ ಟ್ರೀಟ್ಮೆಂಟ್ ಕೂಡ IVFೇ ಆಗೋದು. ಸೊ ಇದರ ಜೊತೆಗೆ ಗರ್ಭಕೋಶದಲ್ಲಿ ಕೆಲವೊಮ್ಮೆ ತೊಂದರೆಗಳಿರ್ಬೋದು, ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ. ಆವಾಗ ಕೂಡ ನಾವು IVFಗೆ ಸಜೆಸ್ಟ್ ಮಾಡ್ಬೋದು. ಇನ್ನು ಕೆಲವು ಪೇಷಂಟ್ಸ್ಗೆ ಏನಾಗ್ತದೆ, ಮತ್ತೆ ಅಬಾರ್ಷನ್ಸ್ ಆಗ್ತದೆ. ಕೆಲವೊಬ್ಬರಿಗೆ 2-3 ತಿಂಗಳು ಆದ ತಕ್ಷಣ ಹಾರ್ಟ್ ಬೀಟ್ ಬಂದು ನಿಂತೋಗುತ್ತೆ. 2-3 ಅಥವಾ 4-5 ಅಬಾರ್ಷನ್ಸ್ ಆಗಿರ್ತದೆ. ಆವಾಗ ಭ್ರೂಣದಲ್ಲಿ ತೊಂದರೆ ಇರ್ತದೆ. ಭ್ರೂಣದಲ್ಲಿ ಏನಾರ DNA ಪ್ರಾಬ್ಲಮ್ ಇರಬಹುದಾ ಅನ್ನೋದು ನಮಗೆ ಒಂದು ಐಡಿಯಾ ಸಿಗ್ತದೆ. ಆವಾಗ ಕೂಡ IVF ಮಾಡಿ ಈ ಭ್ರೂಣವನ್ನು ನಾವು DNA ಟೆಸ್ಟಿಂಗ್ ಮಾಡಿ ಚೆನ್ನಾಗಿರುವ ಭ್ರೂಣವನ್ನು ಗರ್ಭಕೋಶದಲ್ಲಿ ಹಾಕಿದಾಗ ಆವಾಗ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ಲಾಗಿ ಬರ್ತಾರೆ, ಡೆಲಿವರಿ ಕೂಡ ಸಕ್ಸಸ್ಫುಲ್ಲಾಗಿ ಆಗ್ತದೆ. ಸೊ ಇದೆಲ್ಲ ಕೆಲವೊಂದು ಹೆಂಗಸರಿನ ವಿಷಯ ಆಗ್ತದೆ. ಇನ್ನು ಗಂಡಸರಿಗೆ ಬಂದಾಗ ಕೌಂಟು ತುಂಬ ಕಮ್ಮಿ ಇರ್ತದೆ ಕೆಲವು ಗಂಡು ಮಕ್ಕಳಿಗೆ. ಸೊ ಆವಾಗ ಕೂಡ ನಾವು IVF ಮಾಡಬೇಕಾಗ್ತದೆ. ಯಾಕಂದರೆ ಸ್ಪರ್ಮ್ಸು ಏನಿರ್ತದೆ ಕೌಂಟ್ ಕಮ್ಮಿ ಇದ್ದಾಗ ಪ್ರೆಗ್ನೆನ್ಸಿ ಬರುವ ರೇಟು ತುಂಬ ಕಮ್ಮಿ ಇರ್ತದೆ. ಕೆಲವರಿಗೆ ನಾವು ಟೆಸ್ಟಿಸಿಂದನೇ ಸ್ಪರ್ಮ್ಸನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಪಾಸಿಬಿಲಿಟಿ ಕೂಡ ಇರಬಹುದು. ಸೊ ಆವಾಗ ಕೂಡ IVF ಮಾಡಬೇಕಾಗತ್ತೆ. ನಾರ್ಮಲ್ ಆಗಿರೋ ಸ್ಪರ್ಮ್ಸ್ ಕಮ್ಮಿ ಇದ್ದರೆ ಅಥವಾ ಮೂಮೆಂಟ್ ಇರುವ ಸ್ಪರ್ಮ್ಸ್ ಕೂಡ ಕಮ್ಮಿ ಇದ್ದಾಗ ಆವಾಗ IVFನ ಅಗತ್ಯ ಆಗ್ತದೆ. ಈ IVF ಅಂತ ವರ್ಡ್ ಯೂಸ್ ಮಾಡಿದ ತಕ್ಷಣ ಪೇಷಂಟ್ಸ್ಗಳಿಗೆ ತುಂಬ ಹೆದರ್ಕೊತಾರೆ. ತುಂಬ ಏನೋ ದೊಡ್ಡದಾಗಿ ಪ್ರಾಬ್ಲಮ್ ಇರಬಹುದು ಅಥವಾ ದೊಡ್ಡದಾಗಿರೋ ಟ್ರೀಟ್ಮೆಂಟ್ ಇದು ಅಂತ ಅಂದ್ಕೊತಾರೆ. ಹೌದು, IVF ಅನ್ನೋದು ಖರ್ಚು ಜಾಸ್ತಿ ಆಗ್ತದೆ. ಹೌದು, ಫೈನಾನ್ಷಿಯಲ್ ಬರ್ಡನ್ ಆಗ್ತದೆ. 8ರಿಂದ 11 ದಿನ ತನಕ ಇಂಜೆಕ್ಷನ್ಸ್ಗಳಿರ್ತದೆ. ಅದಾದಮೇಲೆ ಹಾರ್ಮೋನ್ಸ್ ಲೆವೆಲ್ ಬಾಡಿಯಲ್ಲಿ ಹೈ ಇರ್ತದೆ. ಇದೆಲ್ಲ ಪೇಷಂಟಿಗೆ ತೊಂದರೆ ಆಗಬಹುದು. ಬಟ್ ಈ ತೊಂದರೆನ ನಾವು ಹೇಗೆ ಕಮ್ಮಿ ಮಾಡ್ಬೋದು? ತೊಂದರೆನ ಕಮ್ಮಿ ಮಾಡ್ಬೋದು ಒಂದು ವಿಷಯದಲ್ಲಿ, ಎಮೋಷ್ನಲ್ ಸಪೋರ್ಟ್. ಡಾಕ್ಟರು ಕೂಡ ತುಂಬ ಪೇಷಂಟಿಗೆ ಎಮೋಷ್ನಲ್ ಸಪೋರ್ಟ್ ಆ ಟೈಮ್ ನೀಡಬೇಕಾಗತ್ತೆ. ಫ್ಯಾಮಿಲಿ, ಅವರ ಫ್ರೆಂಡ್ಸ್ ಕೂಡ ಅವರಿಗೆ ಧೈರ್ಯವನ್ನು ಕೊಡಬೇಕಾಗತ್ತೆ. ಸಪೋರ್ಟನ್ನು ನೀಡಿದಾಗ ಈ IVF ಪ್ರೋಸೆಸ್ಸು ಸ್ವಲ್ಪ ಮಟ್ಟಿಗೆ ನಾವು ಕಮ್ಮಿ ಸ್ಟ್ರೆಸ್ಸಿಂದ ಪೇಷಂಟನ್ನು ನೋಡ್ಕೊಳ್ಬೋದಾಗತ್ತೆ. ಸೊ IVF ಮಾಡಬೇಕಾದ್ರೆ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಪ್ರೋಸೆಸ್ಸಲ್ಲೂ ಅದರದ್ದೇ ಕಾಂಪ್ಲಿಕೇಶನ್ಸ್ ಇರ್ತದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಡಾಕ್ಟರ್ ಆಗಿ ನನಗೂ ಕಾಂಪ್ಲಿಕೇಶನ್ಸ್ ಬೇಡ, ಪೇಷಂಟ್ಗೂ ಕಾಂಪ್ಲಿಕೇಶನ್ಸ್ ಬೇಡ. ಸೊ ಹಾಗಾಗಿ ಕಂಟ್ರೋಲ್ಡ್ ಆಗಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಕಾಂಪ್ಲಿಕೇಶನ್ಸ್ ರೇಟ್ ಕೂಡ ಕಮ್ಮಿ ಆಗ್ತದೆ, ಪ್ಲಸ್ ಪೇಷಂಟ್ ಕೂಡ ಹೆಲ್ದಿಯಾಗಿ ಇರ್ತದೆ. ಇನ್ನೊಂದು ಕಾಮನ್ ಆಗಿ ಡೌಟ್ ಬರೋದು, IVF ಹುಟ್ಟೋ ಮಗು ನಾರ್ಮಲ್ ಮಗು ಥರ ಇರುತ್ತಾ ಅಥವಾ ಬೇರೆ ಥರ ಇರುತ್ತಾ, ಪ್ರಾಬ್ಲಮ್ ಇರುತ್ತಾ ಆ ಮಗುವಿಗೆ ಅನ್ನೋದು. ಹೇಗೆ ನಾರ್ಮಲ್ ಆಗಿ ಪ್ರತಿಯೊಂದು ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಮಗು ಹುಟ್ಟುತ್ತೋ ಅದೇ ಥರ IVFಲ್ಲೂ ಅದೇ ಥರ ನಾರ್ಮಲ್ ಮಗು ಹುಟ್ಟುತ್ತೆ.
ಈಗ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲೂ ಪ್ರಾಬ್ಲಮ್ ಆಗಿರೋ ಚೈಲ್ಡ್ ಹುಟ್ಬೋದು, ಅದೇ ಥರ IVF ಅಲ್ಲೂ ಹುಟ್ಬೋದು. ಸೊ ಹಾಗಾಗಿ ಅದ್ರ ಬಗ್ಗೆ ಏನಾರ ನಿಮಗೆ ಭಯ ಇದ್ದರೆ ಈ ಭಯವನ್ನು ಹೊರಗೆ ಹಾಕಿ. IVF ಈಸ್ ಜಸ್ಟ್ ಅ ಪ್ರೋಸೆಸ್ ಆಫ್ ಬಿಕಮಿಂಗ್ ಪ್ರೆಗ್ನೆಂಟ್. ಇನ್ನೊಂದು ಕ್ವೆಶನ್ ಏನು ಬರ್ತದೆ ಅಂತಂದರೆ, IVF ಮಾಡಿದ್ರೆ ಸಿಸೇರಿಯನ್ ಮಾಡಿಸ್ಲೇಬೇಕಾ, ನಾರ್ಮಲ್ ಡೆಲಿವರಿಗೆ ಅವಕಾಶವಿಲ್ಲ ಅನ್ನೋದು. IVFಗೂ ಡೆಲಿವರಿಗೂ ಸಂಬಂಧ ಇಲ್ಲ. IVF ಪ್ರೆಗ್ನೆನ್ಸಿ ಆಗೋದಕ್ಕೆ ಒಂದು ವಿಧಾನ ಅಷ್ಟೇ, ಡೆಲಿವರಿಗೂ ಅದಕ್ಕೂ ಸಂಬಂಧ ಇಲ್ಲ. ಎಲ್ಲ ಚೆನ್ನಾಗಿತ್ತು, ಮಗುವಿನ ತೂಕ ಚೆನ್ನಾಗಿ, ತಾಯಿ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ಹೇಗೆ ನಾರ್ಮಲಾಗಿ ಕನ್ಸೀವ್ ಆಗಿರೋ ಪೇಷಂಟಿಗೆ ಎಷ್ಟು ಚಾನ್ಸ್ ಇದೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ, IVF ಪೇಷಂಟ್ ಕೂಡ ಅಷ್ಟೇ ಚಾನ್ಸಸ್ ಇರ್ತದೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ. ಕೆಲವು ಪೇಷಂಟ್ಸು 35 ವಯಸ್ಸು ನಂತರ ಇದ್ದಾಗ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆಗ್ತದೆ, ಆವಾಗ ಕೂಡ IVFನ ನೆಸೆಸಿಟಿ ಬರಬಹುದು. ಈ ಏಜ್ ಜಾಸ್ತಿ ಆಗ್ತಿದ್ದಂಗೆ ಕೆಲವು ಪೇಷಂಟ್ಸಿಗೆ BP ಇರಬಹುದು, ಶುಗರ್ ಇರಬಹುದು, ಅವ್ರಿಗೂ ಕೂಡ IVF ಮಾಡ್ಬೋದು. ಬಟ್ IVF ಮಾಡೋದಕ್ಕಿಂತ ಮುಂಚೆ ನಾವು ಅವರ ಶುಗರು BP ಕಂಟ್ರೋಲಲ್ಲಿ ಇಟ್ಟಾದ ನಂತರ IVFಗೆ ಹೋಗ್ತೀವಿ. ತೂಕ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾರ ದಪ್ಪ ಇದ್ದರೆ ಫಸ್ಟು ವೆಯ್ಟ್ ರೆಡ್ಯೂಸ್ ಮಾಡಿ, ಯಾಕೆಂದರೆ ವೆಯ್ಟ್ ಜಾಸ್ತಿ ಇದ್ದಷ್ಟು ಮೊಟ್ಟೆಯ ಕ್ವಾಲಿಟಿ ಕಮ್ಮಿ ಆಗಬಹುದು. ಇದು ಗಂಡಸರಿಗೂ ಅನ್ವಯಿಸುತ್ತೆ. ವೆಯ್ಟ್ ಜಾಸ್ತಿ ಇದ್ದರೆ ಸ್ಪರ್ಮ್ಸಿನ ಕ್ವಾಲಿಟಿ ಕೂಡ ಕಮ್ಮಿ ಇರ್ತದೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ನಿಮ್ಮ ಐಡಿಯಲ್ ವೆಯ್ಟಿಗೆ ಬಂದು ಶುಗರ್ ಕಂಟ್ರೋಲಲ್ಲಿ ಇಟ್ಕೊಂಡು BP ಕಂಟ್ರೋಲಲ್ಲಿ ಇಟ್ಕೊಂಡು ಯಾವುದೇ ಮೆಡಿಸನ್ ತೊಗೊತಿದ್ರೂ ನೀವು ಪ್ರೆಗ್ನೆನ್ಸಿ ಸೇಫ್ ಮೆಡಿಸನಿಗೆ ಕನ್ವರ್ಟ್ ಮಾಡಿ ಅದಾದ ನಂತರ IVFಗೆ ಹೋದರೆ ಇಟ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್. ಐ ಹೋಪ್ ಇಷ್ಟು ಮಾಹಿತಿ ಕೊಟ್ಟಿದ್ದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಇದೇ ಥರ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು.